ಹೆಲ್ಮೆಟ್ ಧರಿಸದೆ 2 ಬಾರಿ ದಂಡ ಕಟ್ಟುವ ಬದಲು ಒಂದು ಒಳ್ಳೆಯ ಐಎಸ್ಐ ಮಾರ್ಕ್ ಇರುವಂತಹ ಹೆಲ್ಮೆಟ್ ಅನ್ನು ಖರೀದಿ ಮಾಡಬಹುದು. ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿ ಪ್ರಾಣಗಳನ್ನು ಉಳಿಸಿಕೊಳ್ಳಿ ಎಂದು ಆರಕ್ಷಕ ವೃತ್ತ ನಿರೀಕ್ಷಕ ಮೋನೆಕೃಷ್ಣ ರವರು ದ್ವಿಚಕ್ರ ವಾಹನ ಸವಾರರಿಗೆ ಸಲಹೆಯನ್ನ ನೀಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಪಟ್ಟಣದಲ್ಲಿನ ಮುಖ್ಯ ರಸ್ತೆಯಲ್ಲಿ ಬೈಕ್ ರ್ಯಾಲಿಯಲ್ಲಿ ಮಾಡುವ ಮೂಲಕ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವಂತೆ ಜಾಗೃತಿಯನ್ನ ಮೂಡಿಸುವ ವೇಳೆ ಮಾತನಾಡಿದ್ದಾರೆ. ನಿಮ್ಮ ದ್ವಿಚಕ್ರ ವಾಹನ ಓಡಿಸಲು ಅದರ ಕೀಗೆ ನೀವು ಯಾವ ರೀತಿಯಲ್ಲಿ ಹುಡುಕುತ್ತೀರೋ ಆ ರೀತಿಯಲ್ಲಿ ಹೆಲ್ಮೆಟ್ ಅನ್ನು ಹುಡುಕಿ ಧರಿಸಿಕೊಳ್ಳುವಂತೆ ಆಗಬೇಕಾಗಿದೆ. ರಾಜ್ಯ ಸರ್ಕಾರ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ 12ನೇ ತಾರೀಕಿನಿಂದ ಹೆಲ್ಮೆಟ್ ಅನ್ನು ಧರಿಸಬೇಕು ಎಂದು ಆದೇಶವನ್ನ ಮಾಡಿದೆ. ತಪ್ಪದೆ ಹೆಲ್ಮೆಟ್ ಅನ್ನು ಧರಿಸಿ, ಹೆಲ್ಮೆಟ್ ಅನ್ನು ಧರಿಸದೆ ಬಂದರೆ ದಂಡ ಕಟ್ಟುವುದು ಗ್ಯಾರಂಟಿ. ಗ್ರಾಮೀಣ ಭಾಗಗಳಲ್ಲಿ ಸಹ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಅನ್ನು ಧರಿಸುವಂತೆ ಆಗಬೇಕು. ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಬೇಡಿ. ಅಪಘಾತವಾದಾಗ ತಲೆಗೆ ಗಾಯವಾಗದಂತೆ ರಕ್ಷಿಸಿಕೊಳ್ಳಬಹುದು ಎಂದು ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಜನ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿ ಗುಲಾಬಿ ಹೂಗಳನ್ನು ಸಹ ನೀಡಿ ಹೆಲ್ಮೆಟ್ಗಳನ್ನು ಧರಿಸುವಂತೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಈ ಸಂದರ್ಭಗಳಲ್ಲಿ ಆರಕ್ಷಕ ಉಪನಿರೀಕ್ಷಕ ಗಣೇಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ಈಶ್ವರಪ್ಪ, ಪ್ರಜಾಪವರ್ ನ್ಯೂಸ್, ಗುಡಿಬಂಡೆ. ತಾಯಂದ್ರಿಗೆ, ನಿಮ್ಮ ನೆರೆಹೊರೆಯವರಿಗೆ ನೀವು ಹೇಳಬೇಕು, ಇಲ್ಲ ಇವತ್ತು ಇಂಥದ್ದೊಂದು ಕಾರ್ಯಕ್ರಮ ನಡೀತು ಗುಡಿಬಂಡೆಯಲ್ಲಿ, ನಾವೆಲ್ಲ ಹೋಗಿದ್ವಿ. ಹೆಲ್ಮೆಟ್ ಧರಿಸೋದ್ರಿಂದ ಅದು ನಮ್ಮ ಸುರಕ್ಷಿತನೆ ಮಾಡುತ್ತೆ. ಬಿಟ್ಟರೆ ಇನ್ಯಾರಿಗೋ ಲಾಭಕ್ಕೋಸ್ಕರ ಅಥವಾ ಇನ್ಯಾರಿಗೋ ನಾವು ಏನೋ ಅನುಕೂಲ ಆಗುತ್ತೆ ಅಂತ ನಾವು ಹೆಲ್ಮೆಟ್ ಧರಿಸೋದಲ್ಲ. ನಮ್ಮ ಅನುಕೂಲಕ್ಕೋಸ್ಕರನೇ ನಾವು ಹೆಲ್ಮೆಟ್ ಧರಿಸಬೇಕು ಅನ್ನೋವಂಥ ವಿಚಾರನ ನೀವು ನಿಮ್ಮ ತಂದೆ ತಾಯಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂದಿಗೆ ಎಲ್ರಿಗೂ ಹೇಳಬೇಕು. ಗೊತ್ತಾಯ್ತಾ? ಈ ಹೆಲ್ಮೆಟ್ ಅನ್ನೋದು ನಮ್ಮ ಇಡೀ ಏನು ದೇಹದಲ್ಲಿ ಇಡೀ ದೇಹ ತಗೊಂಡ್ರೆ ನಮ್ದೇನು ತಲೆ ಮೆದುಳು ಅನ್ನೋದೇನಿದೆ ಇದು ಅತಿ ಮುಖ್ಯವಾದ ಅಂಗ. ನಾವು ಗಾಡಿಗಳು ಓಡಿಸ್ತಾ ಇರ್ತೀವಿ, ಹಲವಾರು ಸಲ ನೀವು ನೋಡಿದ್ದೀರಾ, ಮೊಬೈಲಲ್ಲಿ ಮಾತಾಡ್ತಿರ್ತೀವಿ. ಹೆಲ್ಮೆಟಲ್ಲಿ ಸಿಕ್ಸ್ಕೊಂಡೇ ಮೊಬೈಲ್ ಮಾತಾಡ್ತಿರ್ತಾರೆ, ಹೆಲ್ಮೆಟ್ ಇಲ್ಲದೇನೂ ಮೊಬೈಲ್ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಗಾಡಿನ ಓಡ್ತಿರ್ಬೇಕಾದ್ರೆ ರಸ್ತೆ ಮೇಲೆ ಪ್ರಜ್ಞೆ ಇರಲ್ಲ. ಇನ್ನು ಯಾರೋ ಎದುರುಗಡೆ ಬರೋರು ಪಾಪ ಅವರು ಯಾರೋ ಅಮಾಯಕರಿರ್ತಾರೆ, ಅವ್ರಿಗೆ ಡಿಕ್ಕಿ ಓಡಿಸಿದ್ರೆ ಅವ್ರಿಗೂ ಅನಾಹುತ ಆಗುತ್ತೆ. ಆಯಿತು, ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಮೊಬೈಲ್ ಇದೆ, ಇನ್ನೊಂದು ಮತ್ತೊಂದಿದೆ, ಎಲ್ಲರದ್ದು ಜೀವನನೂ ತುಂಬ ಫಾಸ್ಟಾಗಿ ನಡೀತಾ ಇದೆ. ಏನೋ ಅಕಸ್ಮಾತಾಗಿ ಅರ್ಜೆಂಟ್ ಬಂದಾಗ, ಒಂದು ಮೊಬೈಲ್ ಬಂದಾಗ ಮೊಬೈಲು ರಿಸೀವ್ ಮಾಡಲೇಬೇಕಾದ ಸಂದರ್ಭ ಬರ್ಬೋದು. ಬಟ್ ಅದು ಅಪರಾಧನೇ. ನೀವು ವಾಹನ ಇದೇನು ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಉಪಯೋಗಿಸೋದು ಸಹ ಅಪರಾಧನೇ. ಆದರೂ ಸಹ ನಿಮ್ಗೇನೋ ಎಮರ್ಜೆನ್ಸಿ ಕಾಲ್ ಬಂದು ತೆಗಿತೀರಾ, ಸ್ವಲ್ಪ ಯಾಮರ್ದ್ರೆ ಇನ್ನೊಂದೇನಾದ್ರೆ ಕೆಳಗಡೆ ಬೀಳ್ತೀರ. ಒಂದು ಹೆಲ್ಮೆಟ್ ಆದರೂ ಕನಿಷ್ಠ ಪಕ್ಷ ಧರಿಸಿದ್ರೆ ನೀವು ಕೆಳಗಡೆ ಬಿದ್ದರೂ ಸಹ ನಿಮ್ಮ ತಲೆ ಉಳಿತದೆ. ಏನಪ್ಪ ಎಲ್ಲ ಹುಡುಗರಿದ್ರೆ ಇಲ್ಲಿ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇವತ್ತೇನೋ ಸುಮ್ಮನೆ ನಾವು ಬರೀ ಒಂದು ಭಾಷಣ ಮಾಡಬೇಕು ಅಂತೇಳಿ, ಒಂದು ಫೋಟೋ ತೆಗೆಸ್ಕೊಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಸಾಕಷ್ಟು ಜನ ಪತ್ರಿಕಾ ಮಿತ್ರರು, ಮಾಧ್ಯಮದವರೆಲ್ಲ ಇದ್ದಾರೆ. ಒಂದು ಫೋಟೋ ತೆಗೆಸ್ಕೊಬೇಕು, ಒಂದು ಚಿತ್ರೀಕರಣ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇದು ಕಡಾಖಂಡಿತವಾಗಿ ನೀವೆಲ್ಲರೂ ಇವತ್ತಿಂದ ಡಿಸೆಂಬರ್ 12ನೇ ತಾರೀಕು ಇವತ್ತಿಂದ ಸರ್ಕಾರದ ಮಟ್ಟದಲ್ಲಿ ಇದು ಕಡ್ಡಾಯ ಆಗಿದೆ. ಗೊತ್ತಾಗ್ತಿದೆಯಾ? ಸರ್ಕಾರದ ವತಿಯಿಂದ ಇದನ್ನು ಹೆಲ್ಮೆಟನ್ನು ಕಡ್ಡಾಯ ಮಾಡಿದ್ದಾರೆ. ಹಾಗಾಗಿ ಯಾರು ಇದನ್ನು ಉಲ್ಲಂಘನೆ ಮಾಡಬಾರ್ದು. ಮಾಡಿದ್ರೆ ನೀವು ದಂಡ ಕಟ್ಟೋದಂತೂ ಗ್ಯಾರಂಟಿ. 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. 2 ಸರಿ ದಂಡ ಕಟ್ಟಿದ್ರೆ ಅದ್ರ ಬದಲಿಗೆ ಒಂದು ಒಳ್ಳೆ ಸುರಕ್ಷಿತವಾದ ISI ಮಾರ್ಕ್ ಇರೋಂಥ ಒಂದು ಹೆಲ್ಮೆಟ್ ಮನೇಲಿ ಇಟ್ಕೊಂಡ್ರೆ ನೀವು ದಂಡ ಕಟ್ಟೋಂಥ ಪ್ರಮೇಯನೇ ಇಲ್ಲ. ನೀವು ಗಾಡಿ ತೊಗೋಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಚಾವಿ, ಗಾಡಿ ಕೀ ಹುಡ್ತಿರಲ್ಲ, ಗಾಡಿ ಕೀ ಎಷ್ಟು ಮುಖ್ಯನೋ ಇನ್ಮೇಲಿಂದ ಹೆಲ್ಮೆಟು ಅಷ್ಟೇ ಮುಖ್ಯ. ಅರ್ಥ ಆಯ್ತಲ್ಲ? ನೀವು ಗಾಡಿ ಕೀ ಇಲ್ಲದೆ ಗಾಡಿ ಓಡಿಸೋಕ್ಕಾಗುತ್ತಾ? ಇನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇನ್ಮೇಲಿಂದ ಹೆಲ್ಮೆಟ್ ಇದು ನೀವು ಯಾರನ್ನು ದಂಡ ಕಟ್ಟಬೇಕು ಅಂತ, ಫೈನ್ ಹಾಕಿ ಅಂತ ನಾವು ಹೇಳೋಂಥ ಉದ್ದೇಶ ಅಲ್ಲ ಇದು. ಏನಾಗುತ್ತೆ, ವಾಹನ ನೀವು ಓಡಿಸ್ಬೇಕಾದ್ರೆ ಏನೋ ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗ್ಬಿಡ್ತಾರೆ. ಗೊತ್ತಲ್ಲ ನಿಮಗೆ? ಅಕಸ್ಮಾತಾಗಿ ನೀವು ಯಾರು ಆಕ್ಸಿಡೆಂಟ್ ಮಾಡಬೇಕು ಅಂತ ಯಾರೂ ಮಾಡಲ್ಲ. ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗ್ಬಿಡ್ತವೆ. ಆಕ್ಸಿಡೆಂಟ್ ಆದಾಗ ಸಣ್ಣ ಪುಟ್ಟ ಗಾಯಗಳಾಗೋದು ಸಹಜ. ನೀವು ಹೆಲ್ಮೆಟನ್ನು ಧರಿಸಿದ್ದೀರಿ ಅಂತ ಕೇಳಿಸುತ್ತಲ್ಲ ಮಕ್ಕಳು, ಎಲ್ಲರೂ ಕೇಳಿಸುತ್ತಲ್ವಾ?